ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಎಲ್ಲಿಗೆ ಹೋಗ್ತಿದ್ಯಾ? ಅಕ್ಕಂಗ್ ಸೀರೆ ಇಡಕ್ಕೆ. ನಿನಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ನಿಂದಾಗಿ ನಮ್ ರೂಪು ಜನತೆ ತಲೆನೇ ಕೆಡ್ಸ್ಕೊಬೇಡ. ನನ್ ಜೀವ ಹೋದ್ರೂ ಅಕ್ಕಂಗ್ ಬಂದಿರೋ ಈ ಸಂಬಂಧ ನಾನು ಹಾಳು ಮಾಡಲ್ಲ. ಸರಿ ಏನ್ರಿ ಜಯರಾಮ್ ಅವ್ರೆ, ನಿಮ್ ಮಗಳು ಹೋದವಳು ಇನ್ನೂ ಬಂದಿಲ್ಲ ಅಂದ್ರೆ ಎಷ್ಟೊತ್ತು ಕಾಯ್ಬೇಕು ನಾವೆಲ್ಲ? ಒಂದ್ಸಲ ಇನ್ನೊಂದ್ಸಲ ಫೋನ್ ಮಾಡು. ಮಾಡ್ತೀನಿ. ದಯವಿಟ್ಟು ಕ್ಷಮಿಸಿ, ನಿಮ್ಮನ್ನೆಲ್ಲ ತುಂಬಾ ಹೊತ್ತು ಕಾಯಿಸ್ಬಿಟ್ವಿ. ಅರೆ, ನೀವ್ಯಾಕೆ ಸಾರಿ ಕೇಳ್ತಾ ಇದ್ದೀರಾ? ನಾವು ಕಾಯ್ತೀವಿ. ಸೌಂದರ್ಯ, ಎಲ್ರಿಗೂ ನೀನ್ ಕಾಯಿಸ್ತಿದ್ದೆ, ಇವತ್ತೇನಮ್ಮ ನೀನೇ ಕಾಯ್ತೀನಿ ಅಂತಿದೀಯಲ್ಲ? ಸುಮ್ಮನೆ ಎಲ್ರಿಗೂ ಟೈಮ್ ವೇಸ್ಟ್ ಅಲ್ವಾ? ವೇಸ್ಟ್ ಅಂತ ಯಾಕೆ ಅನ್ಕೋತೀರಾ? ನಮ್ಮ ಚಿರುಗೆ ಸರಿಯಾದ ಜೋಡಿ ಅಂತ ನಾವೇ ಹುಡ್ಕೊಂಡು ಬಂದಿದ್ದೀವಿ. ಸ್ವಲ್ಪ ಹೊತ್ತು ಕಾಯೋಣ, ಏನಾಗಲ್ಲ. ಆದ್ರೆ ಹೊರಗೋದವಳು ಫೋನ್ಗೂ ಸಿಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ಆದ್ರೂ ಭಯ ಭಕ್ತಿ ಇರ್ಬೇಕು. ಹೇಳ್ದೆ ಕೇಳ್ದೆ ಹುಡುಗಿ ನೋಡಕ್ಕೆ ಅಂತ ಸಡನ್ ಆಗಿ ಬಂದಿರೋದು ನಾವು. ತಪ್ಪು ನಮ್ದು. ಪಾಪ ಆ ಹುಡುಗಿಗೆ ಯಾಕೆ ಬೈತೀರಾ? ಇವಳೊಬ್ಳು ನಮ್ ಚಿರುಗೆ ಈ ಹುಡುಗಿ ಬಿಟ್ಟು ಬೇರೆ ಹೆಣ್ಣೆ ಸಿಗಲ್ಲ ಅನ್ನೋ ತರ ಆಡ್ತಿದ್ದಾಳೆ. ನೀನೇನು ಅನ್ಕೊಂಡೆ ಅಂತ ನನಗೆ ಅರ್ಥ ಆಯ್ತು. ಅದೇ ನಮ್ಮ ಮನೆಯಲ್ಲಿ ಸ್ವಲ್ಪ ಸಿಗ್ನಲ್ ವೀಕು. ಈ ಕಡೆ ಹಿಂದ್ಗಡೆ ಹೋಗಿ, ಸಿಗ್ನಲ್ ಚೆನ್ನಾಗಿ ಸಿಗುತ್ತೆ. ಒಂದು ನಿಮಿಷ ಬಂದೆ. ಒಂದ್ ಗಂಟೆಲಿ ಡಿಸೈನ್ ಬ್ಲೌಸ್ ಹೊಳೋದೇನ್ ತಮಾಷೆ ಆಟನ? ನಾವ್ ಪೆಡಲ್ ಮೇಲೆ ಕಾಲಿಟ್ರೆ ಸಾಕು, ಟಕ 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 ಒಂದ್ ಮೋರ್ ಅನ್ಬೇಕು. ಇಲ್ಲಿಟ್ಟಿರಾನ ಅಕ್ಕ ನೋಡಿದ ತಕ್ಷಣ ಖುಷಿಯಾಗಿ ಹಾಕೊಂಡ್ಬಿಡ್ಬೇಕು. ಓಕೆ. ಹಾಂ, one minute, I'll call you back. ಎದುರಿಗಿದ್ದಾಗ ಇಷ್ಟು ಈಸಿಯಾಗಿ ಮಾತಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ನಿಮ್ಮನ್ನು ನೋಡಿದಾಗಿಂದ ಭಯಕ್ಕಿಂತ ಧೈರ್ಯ ಜಾಸ್ತಿ ಆಗ್ಬಿಟ್ಟಿದೆ. ನನ್ನ ಭಾವನೆಗಳನ್ನೆಲ್ಲ ಇವಳ ಹತ್ರ ಹೇಳ್ಕೋಬೇಕನ್ನೋ ಬಂಡ್ ಧೈರ್ಯ. ಎಲ್ಲ ನಿಮ್ಮ ಕಣ್ಣುಗಳ ಪವರ್. ಯಾವುದೂ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋನಲ್ಲ ನಾನು, ಬಟ್ ನಿಮ್ಮನ್ನ ಮೊದಲನೇ ಸಲ ನೋಡಿದಾಗ ಸ್ಮೈಲ್ ಕೊಟ್ರಿ ನೋಡಿ, ಅಷ್ಟು ಸಾಕಾಗಿತ್ತು ನಿಮ್ಮನ್ನು ಒಪ್ಕೊಳ್ಳೋಕ್ಕೆ. ಆ್ಯಕ್ಚುಲಿ ನಮ್ಮ ಅದಕ್ಕೆ ತೋರಿಸಿದ ಹುಡುಗಿಗೆ ಸೋಲಕ್ಕೆ ತಯಾರಾಗಿದ್ದೆ, ಬಟ್ ಅದಕ್ಕೂ ಮುಂಚೆ ನಿಮ್ಮ ಸೌಂದರ್ಯಕ್ಕೆ ಸೋತ್ಬಿಟ್ಟೆ. ದೇವಸ್ಥಾನದಲ್ಲಿ ದೇವಿ ಕೊಟ್ಟಿರೋ ವರದ ಥರ ಸಿಕ್ಕಿದ್ದೀರಾ ನೀವು. ಎದುರಿಗಾದ್ರೂ ಇರಬಾರ್ದಾಗಿತ್ತಾ? ಇರ್ಲಿ, ಎದುರಿಗೆ ಇದೇನೆ ಅನ್ಕೊಂಡು ಹೇಳ್ತೀನಿ. ಐ ಲವ್ ಯು. ಅವ್ರಿಲ್ಲ, ಬಲೆ ಅಸಾಮಿ ಇದಾರೆ ಇವರು. ಹಂಸಲೇಖ ಅವ್ರನ್ನ ಬಿಟ್ಮೇಲೆ ಈ ವಯನೇ ಪ್ರೀತಿ ಗೀತಿ ಅಂತ ಅಪ್ಪ ಜೊತೆಯಲ್ಲಿ ಫೋಟೋ ಐ ಲವ್ ಯು ಅನ್ಬಿಡೋದಾ? ಏ ಅಕ್ಕ, ನೀನ್ ಆದಷ್ಟು ಬೇಗ ಬರ್ಲಿಲ್ಲ ಅಂದ್ರೆ ಈ ಜೀವ ಏನೇನ್ ಹೇಳ್ಬಿಡ್ತಾರೋ. ಆದಷ್ಟು ಬೇಗ ನಿಮ್ಮಿಬ್ರಿಗೂ ಜಿಗ್ಜಾಕ್ ಹಾಕಿ ಹೊಲ್ಗೆ ಹಾಕ್ಬಿಡ್ಬೇಕು. ಅಷ್ಟಕ್ಕೂ ನೀನ್ ಎಲ್ಲಿದ್ಯಾ? ಇವಳನ್ನ ಬೇಗ ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಆ ಪ್ರೇಮಿ ಏನದು ಹೋಗ್ತಾರೆ. ಎಲ್ಗೋಗಿರ್ತಾಳೆ? ಅಮ್ಮ ತೀರ್ಥ ಹತ್ರ ಬನ್ನಿ. ಹಾ, ಗೊತ್ತಾಯ್ತು, ಬಂದೇ ಇರು. ಅಣ್ಣ, ನೀನಾ? ದಿವ್ಯ,
ನಿನ್ ಗಾಡಿ ಯಾಕೋ ಶೇಕ್ ಆಗ್ತದೆ. ಶೇಕ್ ಆಗ್ತಿರೋದು ನನ್ನ ಗಾಡಿ ಅಲ್ಲ, ನಿನ್ ಬಾಡಿ. ಜಾಸ್ತಿ ಪೆಟ್ರೋಲ್ ಹೋಗಿದೆ ಅನ್ಸುತ್ತೆ. ಇಲ್ಲ, ಗೌರ್ಮೆಂಟ್ ಅವರು ಗಾಡಿ ಎಣ್ಣೆ ಬಾಡಿ ಎಣ್ಣೆ ಎರಡೂ ಜಾಸ್ತಿ ಮಾಡೋರೆ, ಎಲ್ಲಿಂದ ಜಾಸ್ತಿ ತಗೊಳ್ಳೋದು? ಅಣ್ಣ, ನಿಂಗೊಂದು ಸ್ವೀಟ್ ನ್ಯೂಸ್ ಇದೆ. ಇವತ್ತು ರೂಪಕ್ಕನ್ ನೋಡಕ್ಕೆ ಗಂಡನ ಕಡೆಯವ್ರು ಬಂದಿದ್ದಾರೆ. ಹೌದಾ? ಹೌದು. ಅಳಿಯಂದ್ರು ಏನ್ ಕೆಲಸ ಮಾಡೋದು? ಕೆಲ್ಸನ 100 ಜನಕ್ಕೆ ಕೆಲ್ಸ ಕೊಡ್ತಾರಂತೆ. ಗುಣದಲ್ಲಿ ಗುಲ್ಕನ್ನು, ನೋಡಕ್ಕೆ ಕ್ರೀಮ್ ಬನ್ನು, ಹಣದಲ್ಲಿ ಏವನ್ನು. ಒಟ್ನಲ್ಲಿ ನಮ್ ರೂಪಕ್ಕನ್ ಮದ್ವೆ ಆಗೋ ಗಂಡು ನಂಬರ್ 1. ಲಾಟ್ರಿ. ಕಂಗ್ರ್ಯಾಚುಲೇಷನ್ ಸಿಸ್ಟರ್. ರೂಪಕ್ಕಂಗೆ ಹೇಳು. ರೂಪಂಗ ಅವಳು ನನ್ನ ಕೈ ಮುಟ್ಟಿದ್ರೇ ಪೆನ ಇಲ್ಲ ಕೈ ತೊಳ್ಕೊತಾಳೆ. ಅಂಥದ್ರಲ್ಲಿ ಅವಳ ಮದುವೆಗೆ ಓಡಾಡೋ ಭಾಗ್ಯ ಈ ಪಾಪಿಗಿಲ್ಲ. ನಿನ್ನ ಮದುವೆಯಲ್ಲಿ ಆ ಚಾನ್ಸ್ ಇದೆಯಾ? ನಾನು ಮದುವೆ ಆಗಲ್ಲ ಅದು ಇದು ಅಂತೆಲ್ಲ ಡೈಲಾಗ್ ಹೊಡಿಬಾರ್ದು. ನಾನೇ ಮುಂದೆ ನಿಂತು ನಿನಗೆ ಒಳ್ಳೆ ಗಣ್ಣು ನೋಡಿ ಚಪ್ಪರದಿಂದ ಮಂಟಪದವರೆಗೂ ನಿನ್ನ ಮದುವೆ ಎಲ್ಲ ಇನ್ಚಾರ್ಜ್ ತಗೊಂಡು ಧಾಮ್ ಧೂಮ್ ಅನ್ಸ್ಬಿಡ್ತೀನಿ. ಸರಿ ಸರಿ, ದಾರಿ ಬಿಡು. ರೂಪಕ್ಕನ್ ಕರ್ಕೊಂಡ್ ಬರ್ಬೇಕು, ಗಂಡನ ಕಡೆಯವ್ರು ಕಾಯ್ತಿದ್ದಾರೆ. ಏನು? ರೂಪ ಮನೇಲಿಲ್ವಾ? ಅಲ್ಲ, ಹೆಣ್ಣು ನೋಡಕ್ ಬರ್ತಿದ್ರೆ ಅಂದ್ರೆ ಅವ್ಳ ಮನೇಲಿ ಇರ್ಬೇಕಾಯ್ತು ತಾನೆ? ಅಯ್ಯೋ, ಅವ್ರು ಬರ್ತಿರೋ ವಿಷಯ ಅಕ್ಕಂಗ್ ಗೊತ್ತೇ ಇರ್ಲಿಲ್ಲ, ಅದಕ್ಕೆ ಎಲ್ಲೋ ಆಚೆ ಹೋಗಿದ್ದಾಳೆ. ಸರಿ, ಕರ್ಕೊಂಡ್ ಬಂದ್ಬಿಡ್ತೀನಿ. ಹುಡುಗ ಏನ್ ಕೆಲಸ ಮಾಡ್ತಾರೆ? ಮಾಡ್ಲಿಂಗ್ ಇಂಡಸ್ಟ್ರಿ, ಫ್ಯಾಷನ್ ಡಿಸೈನಿಂಗಲ್ಲಿ ನನ್ನ ಮಗ ತುಂಬ ದೊಡ್ಡ ಹೆಸರು ಮಾಡಿದ್ದಾನೆ. ದುಬೈ, ಲಂಡನ್ನಲ್ಲೆಲ್ಲ ನಮ್ಮ ಕಂಪ್ನಿ ಇದೆ. ದುಬೈಯ? ನಮ್ಮ ಮನೆಯವರು ದುಬೈಲೇ ಇರೋದು. ನಿಮ್ಗೂ ಗೊತ್ತಿರ್ಬೋದು ಅನ್ಸುತ್ತೆ. ಇರಿ, ಫೋಟೋ ತೋರಿಸ್ತೀನಿ. ಅಂಬುಜಾ, ಎಲ್ರಿಗೂ ಬಿಸಿ ಬಿಸಿ ಕಾಫಿ ತಗೊಂಬಂದ್ ಕೊಡೆ. ಸರಿ ಅಣ್ಣ, ತರ್ತೀನಿ. ಬೇಡ ಬೇಡ, ಈಗಲೇ ಬೇಡ. ಹುಡುಗಿ ಬರಲಿ, ನಾವು ಅವಳನ್ನ ನೋಡಬೇಕು. ಆಮೇಲೆ ಅವಳ ಕೈಯಾರನೇ ಕಾಫಿ ಕುಡಿತೀವಿ. ಇನ್ನು ಎಷ್ಟೊತ್ತಂತ ಹೀಗೆ ಕೆಲ್ಸಕ್ಕೆ ಬಾರದೇ ಇರೋಂತ ಮಾತಾಡ್ಕೊಂಡು ಕೂತ್ಕೊಳ್ಳೋದು? ಹುಡುಗಿ ಬರೋವರೆಗೂ ಕಾಯಲೇಬೇಕಲ್ಲ. ನಾವೆಲ್ಲ ಮನೇಲಿದ್ರು ಹೀಗೆ ಒಟ್ಟಿಗೆ ಕೂತ್ಕೊಂಡು ಮಾತಾಡೋದೇ ಕಷ್ಟ. ಇಲ್ಲೆಲ್ಲ ಒಟ್ಟಿಗೆ ಇದ್ದೀವಿ, ಆರಾಮಾಗಿ ಮಾತಾಡ್ಕೊಂಡು ಇರ್ಬೋದಲ್ವಾ? ಕಾಯೋದಕ್ಕೂ ಒಂದು ಮಿತಿ ಬೇಡ್ವಾ? ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟು ಯಾವುದೋ ಮೂಲೆಗೆ ಬಂದು ಕುತ್ಕೊಂಡು ಕಾಯೋ ಥರ ಆಯ್ತು. ಮನೆ ಬೆಳಗೋ ಸೊಸೆನ ನೋಡೋದಕ್ಕಿಂತ ಬೇರೆ ಮುಖ್ಯವಾದ ಕೆಲಸ ಯಾವುದೂ ಇಲ್ಲ. ಆದ್ರೂ ಇದ್ಯಾಕೋ ಅತಿ ಆಯ್ತು ಸೌಂದರ್ಯ. ಅರ್ಥ ಆಯ್ತಮ್ಮ, ಅರ್ಥ ಮಾಡಿಸ್ತೀನಿ. ಏನ್ ಅರ್ಥ ಆಯ್ತು? ಅಂದ್ರೆ ಯೋಚನೆ ಮಾಡು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.